ದಮ್ ಆಗಿರ್ಬೋದು, ಅಲರ್ಜಿಕಲ್ ಆಗಿರ್ಬೋದು, ಆನಂತರದಲ್ಲಿ ಅಸ್ತಮ ಇರತಕ್ಕಂಥದ್ದಾಗಿರ್ಬೋದು, ಹಾಗೂ ದೇಹದಲ್ಲಿ ಆಗ್ತಕ್ಕಂತಹ ನರ ವಿಕಿರಣಗಳಿಂದ ನರಗಳ ದೌರ್ಬಲ್ಯ, ನರದ ತೊಂದರೆ ಹೇಳ್ತಕ್ಕಂಥದ್ದಾಗಿರ್ಬೋದು, ಎಲುಬುಗಳು ಒಡೆದಿರತಕ್ಕಂಥದ್ದಾಗಿರ್ಬೋದು, ಅಥವಾ ಅದರಲ್ಲಿ ನೋವುಗಳು ಕಾಣಿಸ್ಕೊಳ್ತಕ್ಕಂಥದ್ದಾಗಿರ್ಬೋದು, ಅನಂತರದಲ್ಲಿ ದೃಷ್ಟಿಗೆ ಸಂಬಂಧಪಟ್ಟಂತಹ ರೀತಿಯಾದಂತಹ ಸಮಸ್ಯೆಯಿಂದಾಗಿರಬಹುದು, ಹೃದಯ ಹಾಗೂ ಮಿದುಳು ಇತ್ಯಾದಿ ಆದಂತಹ ಸಮಸ್ಯೆಯಿಂದ ಬಳಲ್ತಾ ಇರತಕ್ಕಂಥವರಿಗಾಗಿರಬಹುದು. ಇಲ್ಲಿಯ ತನಕ ಎಷ್ಟೋ ಜನರು ದೈವಿಕ ಶಕ್ತಿಯ ಮೊರೆಯನ್ನು ಹೋಗಿ ಅವರು ರಕ್ಷಣೆಯನ್ನು ಮಾಡಿಕೊಂಡಿರ್ತಾರೆ. ಅದೇ ರೀತಿಯಲ್ಲಿ ನಾವು ದಿನಪ್ರತಿ ನೋಡ್ತಾ ಇರ್ತಕ್ಕಂಥದ್ದು, ನಮಗೆ ವಾತ ಆಗಿತ್ತು, 10 ವರ್ಷದಿಂದ ನಮ್ಮ ಹತ್ರ ಹೇಳ್ಲಿಕ್ಕಾಗ್ತಾ ಇಲ್ಲ, ಕೂಡ್ಲಿಕ್ಕಾಗ್ತಾ ಇಲ್ಲ, ಆ ನೋವು ಈ ನೋವು, ಇನ್ನೂ ಸರಿಯಾಗಿ ಗಟ್ಟಿಯಾಗಿಲ್ಲ, ಎಲ್ಲವುದನ್ನು ಮಾಡಿದ್ವಿ. ಆದರೆ ನೀವು ಎಲ್ಲವನ್ನೂ ಮಾಡಿದ್ದೀರಿ ಸರಿ, ವಿಶ್ವಂಭರನ ಸಂಪೂರ್ಣವಾದಂತಹ ಅನುಗ್ರಹವನ್ನು ತಗೊಂಡಿಲ್ಲ. ವಿಶ್ವಂಭರನ ಅನುಗ್ರಹವನ್ನು ತೆಗೆದುಕೊಂಡು ಅದಕ್ಕೆ ಸಂಬಂಧಪಟ್ಟ ಇರ್ತಕ್ಕಂತಹ ರೀತಿಯಾದಂತಹ ದೇವಿಯ ಅನುಗ್ರಹ ಆಗಿರ್ಬೋದು, ಅಥವಾ ಕೃಷ್ಣನ ಅನುಗ್ರಹ ಆಗಿರ್ಬೋದು, ಹಾಗೂ ಯಾವ ಗ್ರಹದ ತೊಂದರೆಗಳಿರ್ಬೋದು, ಅದಕ್ಕೆ ಸೂಕ್ತವಾದಂತಹ ರೀತಿಯಲ್ಲಿ ನೀವು ಪರಿಹಾರವನ್ನು ತೆಗೆದುಕೊಂಡು ಬಿಟ್ರೆ ಅಷ್ಟೆಲ್ಲ ಆತಂಕ ಪಡುವಂತಹದ್ದು, ಭಯ ಪಡ್ತಕ್ಕಂಥದ್ದು ವಿಚಾರವೇ ಇರುವುದಿಲ್ಲ. ಮತ್ತು ಅಷ್ಟೇ ಅಲ್ಲದೆ ಎಷ್ಟೋ ಜನ ಆ ರೀತಿಯಲ್ಲಿ ಬಳಲ್ತಾ ಇರ್ತಕ್ಕಂಥದ್ದನ್ನು ನೋಡಿದರೆ ಜನ ಇನ್ನೂ ಯಾಕಪ್ಪ ಈ ರೀತಿಯಾದಂತಹ ವ್ಯಾಧಿನಲ್ಲಿ ಇದ್ದಾರೆ ಅಂತ ಅನಿಸೋದು ಸಹಜ. ಯಾಕೆ ಅಂತ ಕೇಳಿದರೆ, ಸರಿಯಾದ ರೀತಿಯಾದಂತಹ ಅವರಿಗೆ ಆರೋಗ್ಯವನ್ನು ರಕ್ಷಣೆ ಮಾಡಿಕೊಳ್ಳುವಂತಹ ವಿಚಾರದಲ್ಲಿ ಅವರು ಎಡುತ್ತಾ ಇರತಕ್ಕಂಥದ್ದೇ ಅದಕ್ಕೆ ಮುಖ್ಯ ಕಾರಣ ಅಂತ ಹೇಳೋದಾಗಿ ನಾವು ತಿಳಿಸ್ತೇವೆ. ಜೊತೆಯಲ್ಲಿ ಆ ರೀತಿಯಾದಂತಹ ಸಮಸ್ಯೆಗಳಿದ್ದರೆ ದಯಮಾಡಿ 4 ಜನರಿಗೆ ಸಹಕಾರ ಆಗುವಂಥ ರೀತಿಯಲ್ಲಿ ಕೇಳೋದು, ಮಾಡ್ಕೊಳ್ಳೋದು, ಬಿಡೋದು ಅವರಿಗೆ ಬಿಟ್ಟಂಥ ವಿಚಾರ. ಆದರೆ ತಿಳಿಸ್ತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯವಾಗಿರುತ್ತದೆ. ಸಾಧ್ಯವಾದರೆ ತಿಳಿಸಿ. ಮತ್ತು ಅಷ್ಟೇ ಅಲ್ಲದೆ ಆ ರೀತಿಯಾದಂತಹ ವ್ಯಾಧನೆಯಿಂದ ಯಾರೇ ಇದ್ದರೂ ಹೊರಗೆ ಬನ್ನಿ, ಆತನ ಅನುಗ್ರಹವನ್ನು ಸಂಪೂರ್ಣವಾಗಿ ಪಡ್ಕೊಂಡು ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಭಾಗ್ಯವನ್ನು ನಿಮ್ಮದಾಗಿಸಿಕೊಳ್ಳಿ.